ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಕಡೆಯಿಂದ 4 ವೀಲರ್ ಅಂದ್ರೆ 4 ಚಕ್ರದ ವಾಹನವನ್ನ ಖರೀದಿ ಮಾಡೋದಕ್ಕೆ ಅಂತಂದ್ರೆ ಕಾರ್ ಆಗಿರ್ಬೋದು, ಟಾಟಾ ಎಸ್ ಆಗಿರ್ಬೋದು, ಅಥವಾ ಗೂಡ್ಸ್ ವೆಹಿಕಲ್, ಒಟ್ಟಿನಲ್ಲಿ 4 ಚಕ್ರದ ವಾಹನವನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದಿಂದ ಇಲ್ಲಿ ಸಹಾಯಧನದ ರೂಪದಲ್ಲಿ 3 ಲಕ್ಷ ರೂಪಾಯಿ ನಿಮ್ಗೆ ಸಹಾಯಧನದ ರೂಪದಲ್ಲಿ ಉಚಿತವಾಗಿ ಸಿಗುತ್ತೆ. ಹಾಗೇನೆ ನಿಮ್ಮ ಒಂದು ಸಾಲದ ಮೇಲೆ 50% ವರೆಗೂ ಸಬ್ಸಿಡಿ ಸಿಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಕಾರಿನ ಬೆಲೆ ಎಕ್ಸಾಂಪಲ್ಗೆ ನಾನು ತಗೊಂಡಿದ್ದೀನಿ. ಒಂದು ಕಾರಿನ ಬೆಲೆ 5 ಲಕ್ಷ ಇದೆ ಅಂತ ನೋಡೋದಾದ್ರೆ ಅದರಲ್ಲಿ ನಿಮ್ಗೆ 50% ಸಬ್ಸಿಡಿ ಸಿಗುತ್ತೆ. 5 ಲಕ್ಷದಲ್ಲಿ 50% ಸಬ್ಸಿಡಿ ಅಂದ್ರೆ 2.5 ಲಕ್ಷ ಆಗುತ್ತೆ. ಸೊ 2.5 ಲಕ್ಷ ನಿಗಮದ ಕಡೆಯಿಂದ ಇಲ್ಲಿ ಪಾವತಿಯನ್ನ ಮಾಡ್ತಾರೆ. ಉಳಿದಂತಹ 2.5 ಲಕ್ಷವನ್ನ ನೀವು ಮಾತ್ರ ಸಾಲವನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಗರಿಷ್ಠ 3 ಲಕ್ಷಗಳು, ಇಲ್ಲಿ ನಿಮ್ಗೆ 3 ಲಕ್ಷದವರೆಗೂ ಮಾತ್ರ ಇಲ್ಲಿ ಅಂದ್ರೆ ಗರಿಷ್ಠವಾಗಿ 3 ಲಕ್ಷ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಸೊ ಇಲ್ಲಿ ಇದ್ರ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದು ಕಾರಿನ ಬೆಲೆ 6 ಲಕ್ಷ ರೂಪಾಯಿ ಇದೆ ಅಂತ ನೋಡೋದಾದ್ರೆ ಸೊ ನಿಮ್ಗೆ ಮ್ಯಾಕ್ಸಿಮಮ್ ಅಲ್ಲಿ 3 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಸೊ 6 ಲಕ್ಷದಲ್ಲಿ 3 ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಉಚಿತವಾಗಿ ಸಹಾಯಧನ ರೂಪದಲ್ಲಿ ಸಿಕ್ಕಿದ್ರೆ ಇನ್ನು 3 ಲಕ್ಷ ಸಾಲ ಮಾತ್ರ ನೀವು ಮರುಪಾವತಿಯನ್ನ ಮಾಡ್ಬೇಕಾಗುತ್ತೆ. ಅಥವಾ ನೀವು ತಗೊಳ್ಳುವಂತಹ ಒಂದು ವೆಹಿಕಲ್ ಅಥವಾ ನೀವು ತಗೊಳ್ಳುವಂತಹ ಒಂದು ವಾಹನದ ಬೆಲೆ 6 ಲಕ್ಷಕ್ಕಿಂತ ಜಾಸ್ತಿ ಇದೆ, 7 ಲಕ್ಷ ಇದೆ, 8 ಲಕ್ಷ ಇದೆ, 10 ಲಕ್ಷ ಇದೆ ಅಂತ ಅಂದ್ರೂ ಕೂಡ ಅವಾಗ ನಿಮ್ಗೆ ಸಿಗುವಂತದ್ದು 3 ಲಕ್ಷ ಸಹಾಯಧನ ಮಾತ್ರ. ಅವಾಗ ನಿಮ್ಗೆ 50% ಅಪ್ಲೈ ಆಗೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ, ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ. ಸೊ ಈ ಒಂದು ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನ ನೀವು ಮೊಬೈಲ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೂಲಕ ನೀವು ಸ್ವತಃ ಅರ್ಜಿಯನ್ನ ಸಲ್ಲಿಸಬಹುದು. ಪಬ್ಲಿಕ್ ಲಾಗಿನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸೊ ಈ ಒಂದು ಯೋಜನೆ ಬಗ್ಗೆ ಇಲ್ಲಿ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಂದ್ರೆ ಅರ್ಹತೆ ಇರಬೇಕಾಗುತ್ತೆ, ಮತ್ತೆ ಸಾಲ ಮತ್ತೆ ಸಬ್ಸಿಡಿ ಬಗ್ಗೆನೂ ಕೂಡ ಅಲ್ಲೂ ಕೂಡ ಹೇಳಿದ್ದೀನಿ. ಹಾಗೇನೆ ದಾಖಲಾತಿಗಳು ಏನೇನ್ ಬೇಕು ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಆ ಒಂದು ವಿಡಿಯೋವನ್ನ ನೋಡ್ಲೇಬೇಕು. ಸೊ ಓಕೆನಾ. ಸೊ ಅರ್ಹತೆಗಳು ಏನೇನಂತ ತಿಳ್ಕೊಂಡು ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ವಿಡಿಯೋವನ್ನ ನೋಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಫಸ್ಟ್ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಆ ಒಂದು ಲಿಂಕ್ ಅನ್ನ. ಹಾಗೇನೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲೂ ಕೂಡ ಬರುತ್ತೆ. ಸೊ ಆ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಗೂಗಲ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು. ಮೊದಲನೇದಾಗಿ ಸೇವಾ ಸಿಂಧು 1 ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಗೆ ಬರ್ತಾ ಇದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಆಧಾರ್ ನಂಬರ್ ಮೂಲಕ ನೀವು ರಿಜಿಸ್ಟ್ರೇಷನ್ ಆಗ್ಬೇಕು. ಸೊ ಇದನ್ನೆಲ್ಲ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ, ಇದೆಲ್ಲ ನಿಮ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ, ನಾರ್ಮಲ್ ಆಗಿ ಗೊತ್ತಿರುತ್ತೆ. ಸೊ ಇದನ್ನ ಹೇಳಿದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ತೀನಿ. ಸೊ ರಿಜಿಸ್ಟ್ರೇಷನ್ ನಿಮ್ಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ ರಿಜಿಸ್ಟ್ರೇಷನ್ ಆಗಿ ಅಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಅನ್ನ ಕೂಡ ಕೊಡ್ತಾರೆ. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕಾಗುತ್ತೆ. ಅಥವಾ ನೀವು ಯಾವಾಗಾದ್ರೂ ಸೇವಾ ಸಿಂಧು ಪೋರ್ಟಲ್ ಗೆ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಇಮೇಲ್ ಐಡಿ ಅಥವಾ ಪಾಸ್ವರ್ಡ್ ಅನ್ನ ಹಾಕಿ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ಇಲ್ಲ ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿದೀವಿ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗುವಂತ ಸಂದರ್ಭದಲ್ಲಿ ನಿಮ್ಗೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನ ಕೊಟ್ಟಿರ್ತೀರಲ್ಲ, ಮತ್ತೆ ಅಲ್ಲಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ. ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಯಾವ್ದಾದ್ರು ಒಂದು ಹಾಕ್ಬೋದು. ಮತ್ತೆ ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಏನ್ ಸೇಮ್ ನಂಬರ್ ಇದೆಯೋ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಸಬ್ಮಿಟ್ ಕೊಟ್ಮೇಲೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಗೆ ಇಲ್ಲಿ ಲೆಫ್ಟ್ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನೇನೆಲ್ಲ ಯೋಜನೆಗಳು ಇದಾವೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ, ಪಬ್ಲಿಕ್ ಲಾಗಿನ್ ಅಲ್ಲಿ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಎಲ್ಲಾನು ಕೂಡ ಇರುತ್ತೆ. ಬಟ್ ಇಲ್ಲಿ ಎಲ್ಲಾನು ಕೂಡ ನೀವು ಹುಡುಕೊಂಡು ಕೂತ್ಕೋಬೇಡಿ. ಅಂತಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲಾನು ಕೂಡ ಇಲ್ಲೆಲ್ಲ ಕೂಡ ಹುಡುಕ್ಬೇಡಿ. ನೀವು ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಸ್ವಾವಲಂಬಿ ಅಂತ ಟೈಪ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು
ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬರ್ತಾ ಇದೆ ಅಪ್ಲಿಕೇಶನ್ ಫಾರ್ ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೀವು ಯಾವ ಒಂದು ನಿಗಮದ ಅಡಿಯಲ್ಲಿ, ಯಾವ ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ನೀವು ಬರ್ತೀರಾ ಅಂತ ನೀವು ನಿಮ್ಗೆ ಗೊತ್ತಿರುತ್ತೆ. ನೀವು ಯಾವ ಒಂದು ನಿಗಮದ ಅಡಿಯಲ್ಲಿ ಬರ್ತೀರಾ. ಸೊ ಡಿ ದೇವರಾಜು ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ಬರ್ತೀರಾ, ಅಥವಾ ಅಲೆಮಾರಿ ಅಥವಾ ಅರೆ ಅಲೆಮಾರಿ ನಿಗಮದ ಅಡಿಯಲ್ಲಿ ಬರ್ತೀರಾ. ಸೊ ಇಲ್ಲಿ ಯಾವ ನಿಗಮದ ಅಡಿಯಲ್ಲಿ ಬರ್ತೀರಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ನೀವು ಫೈನಾನ್ಷಿಯಲ್ ಇಯರ್ ಇಲ್ಲಿ ನೋಡ್ತಿರ್ಬೋದು 2024-25 ಹಾಗೆ ಇರಲಿ. ಸೊ ಓಕೆನಾ. ಇಲ್ಲಿ ನಿಗಮವನ್ನು ಸೆಲೆಕ್ಟ್ ಮಾಡ್ಕೊಂತೀರಾ. ಇಲ್ಲಿ ಸುಮ್ನೆ ಎಕ್ಸಾಂಪಲ್ಗೆ ಅಂತ ತೋರಿಸ್ತೀನಿ. ಸೊ ಅದಾದ್ಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅನ್ನ ನೀವು ಮಾಡ್ಬೇಕು. ಸೊ ಓಕೆನಾ. ಸೊ ಈ ನಿಗಮವನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಆಧಾರ್ ಸಂಖ್ಯೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಡಿಕ್ಲೇರೇಷನ್ ಕೇಳುತ್ತೆ. ಡಿಕ್ಲೇರೇಷನ್ ಮೇಲೆ ಟಿಕ್ ಮಾರ್ಕ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ OTP ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಲ್ಲಿ OTP ಆಧಾರ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ OTP ಪಡೆಯಿರಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ. ಸೊ ಈ OTP ಪಕ್ಕದಲ್ಲಿರುವಂತಹ ಟಿಕ್ ಮಾರ್ಕ್ ಅನ್ನ ಟಿಕ್ ಮಾಡಿ. ಸೊ ಅದಾದ್ಮೇಲೆ OTP ಪಡೆಯಿರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಒಂದು OTP ಬರುತ್ತೆ. ಆ OTP ನಂಬರ್ ಅನ್ನ ಇಲ್ಲಿ ಕೆಳಗಡೆ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಸುಮ್ನೆ ಎಕ್ಸಾಂಪಲ್ಗೆ ಅಂತ ತೋರಿಸ್ತಿರುವಂತದ್ದು. ಇಲ್ಲಿ ಅರ್ಜಿದಾರರು ಯಾರು ಇಲ್ಲ. ಸೊ ಹಾಗಾಗಿ ನಿಮ್ಗೆ ಸೊ ಇಲ್ಲಿ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅರ್ಜಿದಾರರು ಯಾರಾದ್ರೂ ಸಿಕ್ಕಿದ್ರೆ ಸೊ ನಿಮ್ಗೆ ಲೈವ್ ಆಗಿ ಅರ್ಜಿಯನ್ನ ಹಾಕಿ ತೋರಿಸ್ತಿದೆ, ಬಟ್ ಯಾರು ಸಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಸುಮ್ನೆ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮುಗಿಯುತ್ತೆ. ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ಇಲ್ಲಿ ಹೆಸರು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ಇಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಬೇಕು. ಸೊ OTP ನಂಬರ್ ಅನ್ನ ಆಧಾರ್ ನಂಬರ್ ಅನ್ನ ಹಾಕಿ ಆದ್ಮೇಲೆ ನೀವು OTP ನಂಬರ್ ಅನ್ನ ಹಾಕ್ತಿರಲ್ಲ. ಸೊ ಅವಾಗ ನೀವು ಬ್ಯಾಕ್ ಬರ್ಬೇಕಾಗುತ್ತೆ. ಬ್ಯಾಕ್ ಬಂದ ನಂತರ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಹೆಸರು ಅಂದ್ರೆ ಯಾರ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಅವರ ಒಂದು ಹೆಸರು ಬರುತ್ತೆ. ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ಇಲ್ಲಿ ಆಟೋಮೆಟಿಕ್ ಆಗಿ ನೇಮ್ ಬರುತ್ತೆ. ಸೊ ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಇಲ್ಲಿ ತಂದೆಯ ಹೆಸರು ಅಥವಾ ಗಂಡನ ಹೆಸರು ಹಾಕ್ಬಹುದು. ಸೊ ಮತ್ತೆ ಫಲಾನುಭವಿಯ ವಯಸ್ಸು ಏಜ್ ಅನ್ನ ಹಾಕ್ಬೇಕಾಗುತ್ತೆ, ಅಂದ್ರೆ ಟೈಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಿವಾಸ ಕರ್ನಾಟಕ ಅದು ಹಾಗೆ ಇರ್ಲಿ. ಸೊ ಅದಾದ್ಮೇಲೆ ಇಲ್ಲಿ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ ಫಿಮೇಲ ಅಥವಾ ಅದರ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಇಲ್ಲಿ ಧರ್ಮ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅಂದ್ರೆ ನಿಮ್ಮ ಒಂದು ರಿಲಿಜಿಯನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿ ವಾರ್ಷಿಕ ಆದಾಯ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ವಾರ್ಷಿಕ ಆದಾಯ ಅರ್ಬನ್ ಅಪ್ ಟು 1,20,000 ಅಂದ್ರೆ ಕುಟುಂಬದ ವಾರ್ಷಿಕ ಆದಾಯ ನಗರ ಪ್ರದೇಶಗಳಲ್ಲಿ ಅರ್ಬನ್ ಸೈಡ್ ಗಳಲ್ಲಿ 1,20,000 ಒಳಗಡೆ ಇರಬೇಕು. ಸೊ ಹಾಗೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೊ ಹಳ್ಳಿ ಕಡೆಗಳಲ್ಲಿ 98,000ಕ್ಕಿಂತ ಕಡಿಮೆ ಆದಾಯ ಇರಬೇಕು ಕುಟುಂಬದ ವಾರ್ಷಿಕ ಆದಾಯ. ಸೊ ನೀವು ಅರ್ಬನ್ ಸೈಡ್ ಬರ್ತೀರಾ ಅಂದ್ರೆ ಸಿಟಿ ಸೈಡ್ ಬರ್ತೀರಾ ಅಥವಾ ಹಳ್ಳಿ ಸೈಡ್ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿ ರೇಷನ್ ಕಾರ್ಡ್ ಟೈಪ್ ಅಂತ ಇದೆ. ಸೊ ಇಲ್ಲಿ APL ಅಂತ ಸೆಲೆಕ್ಟ್ ಮಾಡ್ಕೋಬೇಡಿ, BPL ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ APL ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರು ಇರೋದಿಲ್ಲ. ಅಂತಂದ್ರೆ ಇಲ್ಲಿ ಈ ಒಂದು ಯೋಜನೆ APL ಕಾರ್ಡ್ದಾರರಿಗೆ ಇರೋದಿಲ್ಲ, ಅಂದ್ರೆ ಅರ್ಹತೆ ಇರೋದಿಲ್ಲ. ಸೊ APL ಕಾರ್ಡ್ದಾರರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. BPL ಕಾರ್ಡ್ದಾರರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅದಾದ್ಮೇಲೆ ಇಲ್ಲಿ ವಿಕಲಚೇತನ. ಸೊ ಏನಾದ್ರು ವಿಕಲಚೇತನ ಇದೆಯಾ, ನೀವೇನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಅಂತ ಕೇಳುತ್ತೆ. ಇಲ್ಲಿ ಎಸ್ ಇದ್ರೆ ಎಸ್ ಕೊಡ್ಬೋದು, ನೋ ಇದ್ರೆ ನೋ ಕೊಡ್ಬೋದು. ಸೊ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ ಅಲ್ಲ ಅಂತಂದ್ರೆ ನೋ ಕೊಡಿ. ಸೊ ಅದಾದ್ಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನ ಇಲ್ಲಿ ಹಾಕ್ಬೇಕು. ಸೊ ಹಾಕಿದ ನಂತರ ಇಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ರೀತಿ ನೇಮ್ ಇದೆ ಸೊ ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಓಕೆನಾ. ಸೊ ಅದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರವನ್ನ ಹಾಕ್ಬೇಕಾಗುತ್ತೆ ನಂಬರ್ ಅನ್ನ. ಸೊ ಹಾಕಿದ ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ನೇಮ್ ಕೂಡ ಬರುತ್ತೆ. ಸೊ ಓಕೆನಾ, ಇಲ್ಲಿ ಫಿಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದಾದ್ಮೇಲೆ ಕ್ಯಾಸ್ಟ್ ನೇಮ್ ಅನ್ನ ಕೇಳುತ್ತೆ. ಇಲ್ಲಿ ಕ್ಯಾಸ್ಟ್ ನೇಮ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಇಲ್ಲಿ ಆನ್ಯುಯಲ್ ಇನ್ಕಮ್, ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅನ್ನ ಹಾಕಿದ ಮೇಲೆ ಇಲ್ಲಿ ಆನ್ಯುಯಲ್ ಇನ್ಕಮ್ ಅದು ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಓಕೆನಾ. ಸೊ ಅದನ್ನು ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನ ಹಾಕ್ಬೇಕು.
ಸೊ ಇಲ್ಲಿ ನಿಮ್ಮ ಹತ್ರ 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಸೊ ಓಕೆನಾ, 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಆ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು. ಸೊ ಅದಾದ್ಮೇಲೆ ಇಲ್ಲಿ ವಾಹನದ ವಿವರಗಳು ಅಂತ ಕೇಳುತ್ತೆ. ಸೊ ನೀವು ಟೂರಿಸ್ಟ್ ಅಥವಾ ಟ್ಯಾಕ್ಸಿಗೋಸ್ಕರ ಅಥವಾ ಟೂರಿಸ್ಟ್ಗೋಸ್ಕರ ಈ ಒಂದು ವಾಹನವನ್ನ ಖರೀದಿ ಮಾಡ್ತಾ ಇದ್ದೀರಾ, ಅಥವಾ ಗೂಡ್ಸ್ ವೆಹಿಕಲ್, ಸೊ ನೀವು ಬಾಡಿಗೆ ಹೊಡೆಯೋದಕ್ಕೆ ಅಥವಾ ಗೂಡ್ಸ್ ವೆಹಿಕಲ್ಗೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ, ಅಂದ್ರೆ ವಾಹನವನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದನ್ನ ನೀವು ಹಾಕ್ಬೇಕಾಗುತ್ತೆ. ಸೊ ನೀವು ಯಾವ ಒಂದು ಕ್ಯಾಟಗರಿ ಬರ್ತೀರಾ, ಸೊ ನೀವು ಅದನ್ನ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಮುಕ್ತಾಯ ದಿನಾಂಕ ನೀವು ಅಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬಹುದು ಅಥವಾ ಕ್ಯಾಲೆಂಡರ್ ಅಲ್ಲಿ ಸೆಲೆಕ್ಟ್ ಕೂಡ ಮಾಡಬಹುದು. ಸೊ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಯಾವಾಗ ಎಕ್ಸ್ಪೈರಿ ಯಾವಾಗ ಆಗುತ್ತೆ ಅದರ ಒಂದು ಡೇಟ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀವು ನಿರುದ್ಯೋಗಿ ಅಂತ ಕೇಳುತ್ತೆ. ಸೊ ನೀವು ನಿರುದ್ಯೋಗಿ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಸೊ ಅದಾದ್ಮೇಲೆ ಇಲ್ಲಿ ಪರ್ಪಸ್ ಆಫ್ ಲೋನ್, ಸಾಲದ ಉದ್ದೇಶ, ನೀವು ಯಾವ ಒಂದು ಉದ್ದೇಶಕ್ಕೆ ಸಾಲವನ್ನ ಪಡಿತಾ ಇದ್ದೀರಾ ಅಂತ ಒಂದು ವಾಕ್ಯದಲ್ಲಿ ಸೊ ಏನಾದ್ರು ಬರಿಬೇಕಾಗುತ್ತೆ. ಸೊ ಓಕೆನಾ, ಅಂದ್ರೆ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಸೊ ಓಕೆನಾ, ಸೊ ಅದಾದ್ಮೇಲೆ ಇಷ್ಟೆಲ್ಲ ಫಿಲ್ ಮಾಡಿ ಆದ್ಮೇಲೆ ನಿಮ್ಮ ಒಂದು ಅಡ್ರೆಸ್, ಸೊ ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ಫಿಲ್ ಮಾಡ್ಬೇಕು, ಅಂದ್ರೆ ಸೆಲೆಕ್ಟ್ ಮಾಡ್ಬೇಕು. ಸೊ ನಾನು ಎಕ್ಸಾಂಪಲ್ಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾವ್ದೋ ನಿಮ್ಮ ಒಂದು ಜಿಲ್ಲೆ, ತಾಲೂಕು, ಹೋಬಳಿಯನ್ನ ಟೈಪ್ ಮಾಡಿ ಅದಾದ್ಮೇಲೆ ಗ್ರಾಮವನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಸೊ ನಂತರ ಇಲ್ಲಿ ಹೋಬಳಿಯನ್ನ ಟೈಪ್ ಮಾಡ್ಬೇಕು. ಸೊ ಇಲ್ಲಿ ಜಿಲ್ಲೆ ಮತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಹೋಬಳಿ ಮತ್ತೆ ಗ್ರಾಮವನ್ನ ನೀವು ಸ್ವತಃ ಟೈಪ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಡ್ರೆಸ್ ಅನ್ನ ಟೈಪ್ ಮಾಡಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅನ್ನ ಇಲ್ಲಿ ಪೂರ್ತಿ ಟೈಪ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಏರಿಯಾದ ಪಿನ್ ಕೋಡ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಡಿಕ್ಲೇರೇಷನ್ ಅಂತ ಕೇಳುತ್ತೆ. ಇಲ್ಲಿ ಒಂದು ಟಿಕ್ ಮಾರ್ಕ್ ಅಂತ ಇದೆ, ಟಿಕ್ ಮಾರ್ಕ್ ಮೇಲೆ ನೀವು ಒಪ್ಪಿದ್ದೀರಾ, ಎಲ್ಲ ಒಂದು ಷರತ್ತುಗಳಿಗೆ ಒಪ್ಪಿದ್ದೀರಾ ಅಂತ ಇಲ್ಲಿ ಡಿಕ್ಲೇರೇಷನ್ ಕೊಡ್ಬೇಕಾಗುತ್ತೆ. ಐ ಅಗ್ರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ನೀವು ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಒಂದು ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರ್ ನ ಆಸ್ ಇಟ್ ಈಸ್ ಅದು ಏನಿದೆಯೋ ಸೊ ಅದನ್ನ ಇಲ್ಲಿ ಹಾಕಿ. ಸೊ ಅದೇ ರೀತಿಯಾಗಿ ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡ್ಬೋದು. ಸೊ ಓಕೆನಾ, ಸಬ್ಮಿಟ್ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಸೀವ್ ಆಗುತ್ತೆ, ಸರ್ಕಾರಕ್ಕೆ ರಿಸೀವ್ ಆಗುತ್ತೆ. ಸೊ ಇಷ್ಟು ಈಸಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ನಿಮ್ಗೆ ಇಲ್ಲಿ ನೋಡುವಾಗ ಏನ್ ಇಷ್ಟೆಲ್ಲ ಮಾಡ್ಬೇಕಂತ ಅನ್ಸುತ್ತೆ, ಬಟ್ ಇದು ಈಸಿ ಮೆಥಡ್. ಸೊ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಈಸಿ ಮೆಥಡ್. ಸೊ ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನೀವು ಮೊದಲನೇದಾಗಿ ಮಾಡ್ಬೇಕಾಗಿರುವಂತದ್ದು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೇಗ ಅರ್ಜಿಯನ್ನ ಸಲ್ಲಿಸಬಹುದು. ನೆಟ್ವರ್ಕ್ ಸ್ಪೀಡ್ ಇರೋ ಕಡೆ ಕೂತ್ಕೊಳ್ಳಿ, ಅಂತಂದ್ರೆ ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಕೂತ್ಕೊಳ್ಳಿ, ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಬೇಗ ಹಾಕ್ಬಹುದು. ಸೊ ಇಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಸೊ ಇಲ್ಲಿ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಒಂದು ಆಪ್ಷನ್ ಕಾಣ್ತಾ ಇದೆ, ಎಲ್ಲ ಒಂದು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಆದ್ಮೇಲೆ ಸಬ್ಮಿಟ್ ಕೊಟ್ಟ ನಂತರ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ಅಕ್ನಾಲೆಜ್ಮೆಂಟ್ ಅನ್ನ ನೀವು ಸೇಫ್ ಆಗಿ ಒಂದು ಸ್ಕ್ರೀನ್ ಶಾಟ್ ಆಗಿರ್ಬೋದು ಅಥವಾ ಒಂದು PDF ಸೇವ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು. ಸೊ ಆ ರೀತಿ ಮಾಡಿ ಒಂದು ಪ್ರಿಂಟ್ ಔಟ್ ತೆಗೆದು ಮನೇಲಿ ಇಟ್ಕೊಳ್ಳಿ, ಅದು ಮುಂದಿನ ಒಂದು ರೆಫರೆನ್ಸ್ ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ, ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.